ಪ್ರಿಯಾಂಕ್ ಖರ್ಗೆ ಒಂದು ಫೇಸ್ ಅಷ್ಟೇ ಅವ್ರ ಮುಖಾಂತರ ಮಾತಾಡ್ತಾ ಇದಾರೆ. ಆದ್ರೆ ಅಲ್ಲ, ನಂಗೆ ಇನ್ನೊಂದು ಇದ್ರೊಳಗೆ ಅವ್ರ ಮುಖಾಂತರನೇ ಬೇಕು ಅಂತೇಳಿ ಅವ್ರು ಹಿಂದುಳಿದ ವರ್ಗದವರು ಹೇಗಾದ್ರೂ ಮಾಡಿ ಸಂಘದ ವಿರುದ್ಧ ಹಿಂದುಳಿದ ವರ್ಗದ ಜನತೆಯನ್ನ ಎತ್ತಿ ಕಟ್ಟೋಣ ಅನ್ನುವ ಒಂದು ಪ್ಲಾನಿಂಗ್ ಭಾಗ ಅಂತ ಅನ್ಸುತ್ತೆ ಸರ್. ಅದಕ್ಕೆ ಅವ್ರ ಮೂಲಕನೇ ಮಾತಾಡ್ಸ್ತಾ ಇದಾರ. ಅಲ್ಲೇ ಬರ್ತಾ ಇದ್ದೀನಿ. ನೀವು ತುಂಬಾ ಬಲಶಾಲಿಗಳಾದ್ರೆ ಯಾರ ಮೇಲೆ ಆದ್ರೂ ಹೊಡೆಯಕ್ ಹೋಗ್ತೀರಾ, ಗಲಾಟೆ ಮಾಡಕ್ ಹೋಗ್ತೀರಾ? ನಿಮ್ ಬಲ ನಿಮ್ಗೆ ಗೊತ್ತಿರುತ್ತೆ, ಸುಮ್ನೆ ಇರ್ತೀರಾ. ಸುದ್ದಿ ಬಂದ್ರೆ ನೋಡ, ಬಲಹೀನ ಮಾತ್ರ ಅವನು ಬೇರೆಯವ್ರ ಮೇಲೆ ಅಗ್ರೆಷನ್ ತೋರಿಸ್ತಾನೆ, ಕೋಪ ಮಾಡ್ಕೊಳ್ತಾನೆ, ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಇವತ್ತು ದೇಶದ ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಹೌದು, ಕಳೆದ 11 ವರ್ಷದಲ್ಲಿ ಅವರು ಕೇಂದ್ರದಲ್ಲಿ ಸರ್ಕಾರ ಮಾಡಕ್ಕಾಗಿಲ್ಲ. ಕೇವಲ ಈ ದೇಶದಲ್ಲಿ 3 ಕಡೆ ಸರ್ಕಾರ ಮಾಡ್ತಾರೆ, ರಾಜ್ಯಗಳು ಆಲ್ಮೋಸ್ಟ್ ಕಳ್ಕೊಂಡಿದ್ದಾರೆ. ಇವತ್ತು ನಾನು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ರಾಷ್ಟ್ರಧರ್ಮದ ಮುಖಾಂತರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಸರ್. ನಾವು 2 ವಿಷಯಕ್ಕೆ ಮನುಷ್ಯ ಅಂದ್ಕೊಂಡು ನೈತಿಕತೆ ಇಟ್ಕೋಬೇಕಾಗುತ್ತೆ ಕನಿಷ್ಠ. ಯಾವ್ದಕ್ಕೆ ಅಂದ್ರೆ, ಒಂದು ಪ್ರಶ್ನೆ ಕೇಳೋದಕ್ಕೆ, ಇನ್ನೊಂದು ಸಲಹೆ ಕೊಡೋದಕ್ಕೆ. ಇವೆರಡಕ್ಕೂ ನನ್ಗೆ ನೈತಿಕತೆ ಬೇಕೇ ಬೇಕು.